ಕರ್ನಾಟಕದಲ್ಲಿ ಈಗಿನ ಟ್ರೆಂಡ್ ಏನಪ್ಪ ಅಂತಂದರೆ ಶಾಂತಿ ಕ್ರಾಂತಿ. ಇಡೀ ಭಾರತದಲ್ಲೇ 10 ಕೋಟಿ ಖರ್ಚು ಮಾಡಿ 35 ವರ್ಷದ ಹಿಂದೆ ಬಂದಂಥ ಮೊದಲನೇ ಸಿನಿಮಾ ಅಂದರೆ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಹೈ ಬಜೆಟ್ ಸಿನಿಮಾನ ಫಸ್ಟು ಮಾಡಿದ್ದು ನಮ್ಮ ಕನ್ನಡದಲ್ಲೇ. ಈ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದನ್ನು ಫಸ್ಟು ತಂದದ್ದೇ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ಅದು ಶಾಂತಿ ಕ್ರಾಂತಿ ಫಿಲಮಿಂದ. ಸೊ ಶಾಂತಿ ಕ್ರಾಂತಿ ಫಿಲಮು ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟಿಂದ ಮಾತ್ರನೇ ಅದು ರಿಲೀಸ್ ಆಗೋಕ್ಕೆ ಸಾಧ್ಯ. ಏನಪ್ಪ ಅಂತಂದರೆ ನಾವು ಅತಿ ಹೆಚ್ಚು ಅಂದರೆ ನನ್ನೊಂದೇ ವಿಡಿಯೋ ಅಂತಲ್ಲ, ಯಾರೇ ಶಾಂತಿ ಕ್ರಾಂತಿ ಬಗ್ಗೆ ವಿಡಿಯೋ ಮಾಡಿದ್ರು ಅದನ್ನು ನೋಡಿ ಅದನ್ನು ಶೇರ್ ಮಾಡೋದ್ರಿಂದಾಗಿ ಅದಕ್ಕೆ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗೋಕ್ಕೆ ನಮ್ಮದೊಂದು ಸಣ್ಣ ಸಹಾಯ ಆದಂಗೆ ಆಗುತ್ತೆ. ಸೊ ಪ್ರತಿಯೊಬ್ಬರೂ ಶಾಂತಿ ಕ್ರಾಂತಿ ಸಿನಿಮಾನ ಯಾರ್ಯಾರು ಥಿಯೇಟ್ರಲ್ಲಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಷ್ಟೂ ಜನ ಈ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಟ್ಯಾಗ್ಸ್ ಮಾಡಿದ್ದಾರೆ ಡ್ಯಾಡಿನ. ಇವತ್ತು ಆ್ಯಕ್ಚುಲಿ ಗುಡ್ ನ್ಯೂಸ್ ಏನಂದರೆ, ಇವತ್ತು ನಾನು ಡ್ಯಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ, ರಿಲೀಸ್ ಮಾಡಬೇಕಂತ. ಆ್ಯಂಡ್ ನಮಗೆ ನಮ್ಮ ಆಸ್ತಿ ಅಂತ ನಾವು ಹೇಳೋದು ನಮ್ಮ ಸಿನಿಮಾ, ಆಮೇಲೆ ಜನರ ಪ್ರೀತಿ. ಸೊ ಡ್ಯಾಡಿ ನನಗೆ ಹೇಳಿದ್ದು, ಇಷ್ಟೊಂದು ಜನ ಆಸೆ ಪಡ್ತಿದ್ದಾರೆ, ನೋಡೋ ಏನು ಮಾಡ್ತೀಯಾ, ಇಷ್ಟೇ ನೋಡೋ ಏನು ಮಾಡ್ತೀಯಾ ಅಂತ. ಆ ಗ್ರೀನ್ ಸಿಗ್ನಲ್ ನನಗೆ ಬಂದಿದೆ, ಇವತ್ತು ಶುರು ಮಾಡಿದ್ದೀನಿ ಅದ್ರ ಬಗ್ಗೆ ಎಲ್ಲ. ಶಾಂತಿ ಕ್ರಾಂತಿ ಪಾಪ ನಮ್ದು ಫಸ್ಟ್ ಕನ್ನಡ ನಡೀತಾ ಇತ್ತು. ನಾನು ಶಾಂತಿ ರೋಲ್ ಮಾಡ್ತಾ ಇದ್ದೆ, ರವಿಚಂದ್ರನ್ ಕ್ರಾಂತಿ ರೋಲ್ ಮಾಡೋದು. ಅದಾದ್ಮೇಲೆ ಹರೇಶ್ ಅವರು ರಜನಿಕಾಂತ್ ಬರೋರು, ರವಿಚಂದ್ರನ್ ಈ ಕಡೆ ಶಾಂತಿ ರೋಲ್ ಅವ್ರು ಬರೋರು, ರಜನಿಕಾಂತ್ ಕ್ರಾಂತಿ ರೋಲ್ ಮಾಡೋರು, ನಾಗಾರ್ಜುನ್ ಬರೋರು, ರಜನಿಕಾಂತ್ ಜಾಗ ಅವ್ರು ಮಾಡೋರು, ರವಿಚಂದ್ರನ್ ನನ್ನ ರೋಲ್ ಮಾಡೋರು. ಆಗ ಒಂದೊಂದು ಶಾಟನ್ನು 4 ವರ್ಷ ತೆಗಿತಾ ಇದ್ವಿ. ಯಾಕಂದ್ರೆ ಶಾಂತಿ ಕ್ರಾಂತಿ ಅನ್ನೋ ಒಂದು ಮಹಾ ಸಿನಿಮಾನ ಹೌ ಟು ಮೇಕ್ ಶಾಂತಿ ಕ್ರಾಂತಿ ಅಂತ ಒಂದು ಪಿಕ್ಚರ್ ಮಾಡ್ಬಿಟ್ಟಿದ್ರೆ ಈ ಪಿಕ್ಚರ್ಗಿಂತ ಅದೇ ಚೆನ್ನಾಗಿ ಹೋಗಿರುತ್ತೆ. ಹೌದು, ಮಕ್ಕಳಿಗೆ ಹಾಲಿನ ಟ್ಯಾಂಕರ್ ತರಿಸ್ತಾ ಇದ್ವಿ. ಹಾಲಿನ ಟ್ಯಾಂಕರ್ ಯಾವ ಕನ್ನಡ ಸಿನಿಮಾದಲ್ಲಿ ತರಿಸಿದ್ರು? ಎಷ್ಟು ಫ್ಯಾಷನ್ ಇರ್ತಾ ಇತ್ತು ಅಂದ್ರೆ ನಾವು ನೋಡ್ತಾ ಇದ್ವಿ, ಕಾರ್ಗಳು ಶಾಂತಿ ಕ್ರಾಂತಿ ಕನ್ನಡ ಅಂತ ಸ್ಟಿಕ್ಕರ್ ಹಾಕೋ, ಕಾರ್ಗಳು ಸಪರೇಟ್. ಶಾಂತಿ ಕ್ರಾಂತಿ ಮಲಯಾಳಂ, ಶಾಂತಿ ಕ್ರಾಂತಿ ತಮಿಳು, ಶಾಂತಿ ಕ್ರಾಂತಿ ಹಿಂದಿ, ಈ ತರ ಸಪರೇಟ್ ಕಾರ್ಗಳು. ಆ ಕಾರ್ ಈ ಭಾಷೆಗಳು ಬಳಸಲ್ಲ, ಈ ಭಾಷೆಗಳು ಆ ಭಾಷೆ ಕಾರ್ಗಳು ಬಳಸಲ್ಲ. ಅಷ್ಟೇ ಡೈರೆಕ್ಷನ್ ಅಷ್ಟೇ. ಪಾತ್ರದ ಸೂತ್ರವನ್ನೇ ಕಥೆಗಳ ಮಾಲೀಕ